ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೂತಾರ. ಆತ್ಮೀಯರೇ, ನಮ್ಮ ಹಿರಿಯ ನಾಯಕರು BJPಯ ಮುರಳಿ ಮನೋಹರ್ ಜೋಶಿ ಅವರು ಇತ್ತೀಚೆಗೆ ಒಂದು ಮಾತಾಡಿದರು. ಭಾರತ ವಿಶ್ವಗುರು ಅಲ್ಲ, ಭಾರತವು ವಿಶ್ವಗುರು ಆಗಿ ಉಳಿದಿಲ್ಲ, ನಾವು ಆ ಪದ ಬಳಕೆಯಿಂದ ದೂರ ಇರಬೇಕು. ಯಾಕೆ ಮಾತಾಡಿದರು? ಇದು ದೊಡ್ಡ ಚರ್ಚೆ ಆಗ್ತಾ ಇದೆ. ಅದರಲ್ಲೇ ಸರ್ ಸಂಚಾಲಕ ಮೋಹನ್ ಭಾಗವತರು ಇದ್ದರು ಆ ಫಂಕ್ಷನ್ದಲ್ಲೇ. ನಾವಿವತ್ತು ವಿಶ್ವಗುರು ಆಗಿ ಉಳಿದಿಲ್ಲ ಅಂತ ಯಾವ ದೃಷ್ಟಿ ಇಟ್ಕೊಂಡು ಅಂದರು? ಯಾಕಂದ್ರೆ ಮೋದಿಯವರು ಬಂದ ಮೇಲೆ ವಿಶೇಷವಾಗಿ ಮುರಳಿ ಮನೋಹರ್ ಜೋಶಿ ಅವರಾಗಿರ್ಬೋದು, ನಮ್ಮ LK ಅದ್ವಾನಿಯವರಾಗಿರ್ಬೋದು, ಈಗಷ್ಟು ನಮ್ಮ ಏನಪ್ಪ ಅಂತಂದ್ರೆ ವಾಜಪೇಯಿ ಅವರಾಗಿರ್ಬೋದು, ಇವರೆಲ್ಲ ಬದಿಗೆ ಸರಿದಿದ್ದು ನಾವು ನೋಡಿದ್ವಿ ಇತಿಹಾಸದಲ್ಲೇ. ಅದರಲ್ಲೂ LK ಅದ್ವಾನಿ ಮತ್ತು ಮುರಳಿ ಮನೋಹರ್ ಜೋಶಿ ಭಾಳ ಹಿಂದುತ್ವದ ಪ್ರಬಲ ಪ್ರತಿಪಾದಕರು. ಅವ್ರು ಹಿಂದಿತ್ತರಿ ವಿಶ್ವಗುರು ಈಗಿಲ್ಲ, ವಿಶ್ವಗುರು ನಾವಾಗಿ ಉಳಿದಿಲ್ಲ ಅನ್ನೋ ಮಾತನ್ನು ಯಾವ ದೃಷ್ಟಿ ಅಂದರು, ಯಾವ ನೋವಿನಿಂದ ಅಂದರೂ ಗೊತ್ತಿಲ್ಲ. ಹೌದು, ಸಂಸ್ಕೃತ ಮೇಲೆ ಅವ್ರಿಗೆ ಪ್ರೀತಿ ಅದ, ಸಂಸ್ಕೃತ ರಾಷ್ಟ್ರಭಾಷೆ ಆಗಬೇಕು, ಬೆಳಿಬೇಕು, ಮಾಡಬೇಕು. ನಮ್ಮಲ್ಲೂ ಅದ ಆ ಮಾತು ಬೇರೆ. ಯಾಕಂದರೆ ಸಂಸ್ಕೃತ ಭಾಷೆ, ಪಾಲಿ ಭಾಷೆ, ಪ್ರಾಕೃತ ಭಾಷೆಗಳು ನಮ್ಮ ಭಾಷೆಗಳು. ನಾವು ಅದನ್ನು ಟೀಕೆ ಮಾಡ್ಬೋದು, ವಿಮರ್ಶೆ ಮಾಡ್ಬೋದು,